ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 4/8 2024 ಭಾನುವಾರ ದಿವಸ. ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಎಲ್ಲರಿಗೂ ಒಳ್ಳೆಯದಾಗಬೇಕು. ತನ್ನ ಹೆಂಗಸರುಗಳು ತನ್ನ ಗಂಡದಿರಿಗೆ ಇವತ್ತು ಪಾದ ಪೂಜೆ ಮಾಡೋದು, ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ಭೀಮನ ಅಮಾವಾಸ್ಯೆ. ಭೀಮನಿಗೆ ಆಯಸ್ಸು ಕೊಟ್ಟಂಗೆ ನಮ್ಮ ಯಜಮಾನಿಗೂ ಮುತ್ತೈದೆ ಸ್ಥಾನ ಕೊಡಲಿ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ ಇವತ್ತು. ಆ ಉದ್ದೇಶಕ್ಕೆ ಇವತ್ತು ಒಳ್ಳೆಯದಾಗಲಿ ಎಲ್ಲರಿಗೂ. ಏನಪ್ಪ ವಿಶೇಷ ಅಂದರೆ, ಭೀಮನ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದರೆ ಎಲ್ಲ ಅನುಕೂಲನೂ ಆಯ್ತದೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಎಡಗೋದು ಸಹಜ. ಎಡಗಿದ್ರೆ ಅದು ಹೆಜ್ಜೆ ಇಡಬೇಕಾದಾಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಆ ಥರ ಇಲ್ಲ ಜನಗಳು. ಮುಂದಕ್ಕೆ ಏನಾಯ್ತದೆ ಅಂತ ಅನುಭವನೇ ಕಡಿಮೆ ಆಗಿಬಿಟ್ಟದೆ. ಯಾಕೆಂದರೆ ನಾವು ತಪ್ಪು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹೋದಾಗ ಎಡಗಿ ತಪ್ಪು ಹೆಜ್ಜೆ ಇಡುವಾಗ ಗೊತ್ತಾಗೋದಿಲ್ಲ. ಅವಾಗ ಆಮೇಲೆ ಹೋಗಿ ತಪ್ಪು ಮಾಡುವಾಗ ಗೊತ್ತಾಗ್ಬಿಡ್ತದೆ ನಾವು ತಪ್ಪು ಮಾಡಿದ್ದೀವಿ ಏನು ಎತ್ತ. ಆ ಭಗವಂತ ಹೆಂಗೆ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಭಗವಂತ ನನ್ನ ಕೈಲಿ ಯಾಕಪ್ಪ ತಪ್ಪು ಮಾಡಿಸ್ತೆ ಅಂತಾನೆ. ಅದಕ್ಕೆ ಎಲ್ಲ ಕಾರಣನೂ ಸಿಗಿಸ್ಬೇಕಾದ್ರೆ ಭಗವಂತನೇ ಸಿಗಿಸ್ತಾನೆ. ತಪ್ಪು ಮಾಡು, ಆಮೇಲೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಕೊಡ್ತಾನೆ. ಅದು ಕೆಲವ್ರಿಗೆ ಗೊತ್ತಿರೋದಿಲ್ಲ. ನಾವು ಹೋಗುವಾಗನೇ ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಬೇಕು, ಈ ಜಾಗ ಒಳ್ಳೆಯದೋ ಕೆಟ್ಟದ್ದೋ. ಕೆಟ್ಟದ್ದಾದರೆ ನಾವು ಹೋಗೋದು ಬೇಡ. ಅದರಿಂದ ಎಷ್ಟೇ ಬಂದ್ರೂ ನಮಗೆ ಅದು ಶೂನ್ಯ ಅಂತ ತಿಳ್ಕೊಬೇಕು. ಕೆಲವರು ಆಸೆ ಪಡ್ತಾರೆ, ಹೋಯ್ತಾರೆ. ಆ ಉದ್ದೇಶಕ್ಕೆ ಅಲ್ಲಿ ತೊಂದರೆ ಆದಾಗ ಸಿಗಾಕಂತಾರೆ. ಭಗವಂತ ಅವಾಗೇನು ಮಾಡ್ತಾನೆ, ಇಕ್ಕಟ್ಟಿಗೆ ಸಿಗಿಸ್ಬಿಡ್ತಾನೆ. ಇಕ್ಕಟ್ಟಿಗೆ ಸಿಗಿಸಿದಾಗ ಕೆಲವ್ರಿಗೆ ತೊಂದರೆ ಕೊಡ್ತಾನೆ. ಅವಾಗ ಅದನ್ನು ಮಾಡ್ಕೋಬಾರ್ದು. ಪ್ರತಿಯೊಬ್ಬ ಮನುಷ್ಯನಾಗಲಿ, ಹೆಂಗಸರಾಗಲಿ, ಶ್ರೀಮಂತರಾಗಲಿ, ಬಡವರಾಗಲಿ ಹೆಜ್ಜೆ ಇಡಬೇಕಾದ್ರೆ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಮುಂದಕ್ಕೆ ಇಡಬೇಕು. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಯೋಚನೆ ಮಾಡಲಿಲ್ಲ ಅಂದಾಗೂ ಅವ್ರ ಮನೆ ದೇವ್ರೂ ಅವ್ರು ಕಾಪಾಡ್ತಾ ಇರ್ತದೆ. ಆದರೆ ಶನಿದೇವರು ಇರ್ತಾರಲ್ಲ, ಶನಿದೇವರು ಇಂತಂದೇ ಕಾಯೋದು. ಆ ಭಗವಂತ ಏನು ಮಾಡ್ತಾನೆ ಅಂದರೆ ಕಳಿಸ್ತಾನೆ. ಕಳಿಸಾದ ಮೇಲೆ ಇಕ್ಕಟ್ಟಿಗೆ ಸಿಲ್ಲಿಸ್ಬಿಟ್ಟು ಆ ಕಷ್ಟ ಕೊಡೋಕ್ಕೆ ಶುರು ಮಾಡ್ತಾನೆ. ಅವಾಗ ಬುದ್ಧಿ ಕಲೀಲಿ ಅಂತ. ಆದರೆ ಜನ ಅದನ್ನು ತಿಳ್ಕೊಂಬೋದಿಲ್ಲ. ಭಗವಂತ ಅಂಥವನು ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಕಷ್ಟ ಬಂದಾಗ, ಅಪ್ಪ ಕಷ್ಟ ಬಂತು, ನಾನು ಮನೆ ಮಠ ಬಿಟ್ಟು ಹೊರಗಡೆ ಬಂದೆ, ಯಾತಕಪ್ಪ ಭಗವಂತ ಅಂತ ಅವಾಗ ಭಗವಂತನ ಬೇಡ್ತಾ ಇರ್ತಾರೆ. ಮನೆಯವರು ಬೇಡ್ತಾರೆ, ಎಲ್ಲರೂ ಬೇಡ್ತಾರೆ. ಅದು ಮಾಡ್ಕೋಬಾರ್ದು ಯಾರೂ. ಪ್ರತಿಯೊಬ್ಬ ಮನುಷ್ಯನು ಹೆಜ್ಜೆ ಇಡಬೇಕಾದಾಗ್ಲೂ ಯೋಚನೆ ಮಾಡಬೇಕು. ನಾವು ತಪ್ಪು ಮಾಡಿದ್ದೀವಿ, ತಪ್ಪು ಮಾಡಬಾರ್ದು. ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಭಗವಂತ ಸರಿ ಪಾಠನೂ ಕಲಿಸ್ತಾನೆ, ಸರಿ ಮಾರ್ಗನೂ ಕೊಡ್ತಾನೆ. ಅದಿಲ್ಲ ಇದಿಲ್ಲ ಅಂತ ಅಂದಾಗ ಮನುಷ್ಯನಿಗೆಲ್ಲರಿಗೂ ನೋವಾಯ್ತದೆ. ಈ ಉದ್ದೇಶಕ್ಕೆ ನಾವು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಈ ವಿಡಿಯೋ ಪ್ರತಿಯೊಬ್ಬರು ನೋಡಿದ್ರೂ ಬೆಂಗಳೂರು ಮಾಗಡಿ ರೋಡು, ಅಂಜನಾನಗರ, ಬಾರ್ ಮುನಿಯಪ್ಪನ ಬಿಲ್ಡಿಂಗು, ಫಸ್ಟ್ನೇ ಮಾಡಿಲಿ. ನಂಬರು ಯಾರನ್ನು ಕಷ್ಟ ಅಂತ ಬಂದರು ಪರಿಹಾರ ಮಾಡ್ಕೋಬೋದು. 9535487299. ಇನ್ನೊಂದು 9611896745. ಈ ನಂಬರ್ಗೆ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು, ಬರ್ಬೋದು. ಕಷ್ಟ ಅಂತ ಬಂದಾಗ ಪರಿಹಾರ ಮಾಡೋಕ್ಕೆ ಅನುಕೂಲ ಆಯ್ತದೆ. ನಿಮಗೆಲ್ಲರಿಗೂ ಶುಭೋದಯ. ಇಷ್ಟು ಹೇಳಬಲ್ವಿ. ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಎಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ. ಆದರೆ ಗಾಡಿ ಓಡಿಸ್ಬೇಕಾದ್ರೂ ಹುಷಾರಾಗಿ ಓಡಿಸ್ಬೇಕು.